3 ವರ್ಷಗಳಿಂದ ಮನವಿ, 3 ವರ್ಷಗಳಿಂದ ಹೋರಾಟ. ಆದರೂ ಪಾತಕೋಟೆ ಗ್ರಾಮದ ಜನರ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾತಕೋಟೆ ಗ್ರಾಮದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಪ್ರಮುಖವಾಗಿದ್ದ ರಸ್ತೆಯನ್ನು ಖಾಸಗಿ ವ್ಯಕ್ತಿಗಳು ಬಂದ್ ಮಾಡಿರುವ ಆರೋಪ ಕೇಳಿಬಂದಿದೆ. ಇದರಿಂದ ಬೇಸತ್ತ ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು ಇಂದು ತಾಲೂಕು ಕಚೇರಿ ಮುಂದೆ ಭಾರೀ ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ಮೇ 20ರಂದು ಸ್ಥಳಕ್ಕೆ ಬಂದು ಸಮಸ್ಯೆಗೆ ಪರಿಹರಿಸುತ್ತೇವೆ ಎಂದು ಹೇಳಿದ್ದರು. ಆದರೆ ಯಾರೂ ಬರಲಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮದ ಮುಖ್ಯ ರಸ್ತೆ ಬಂದ್ ಆಗಿರುವುದರಿಂದ ಜನರು ಪ್ರತಿದಿನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದಲ್ಲದೆ 1 ಕಿಲೋಮೀಟರ್ ದೂರದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ನೀರು ತರುವುದು ಗ್ರಾಮಸ್ಥರಿಗೆ ದೊಡ್ಡ ತೊಂದರೆಯಾಗಿದೆ. ಗ್ರಾಮದಲ್ಲಿ ಸರಿಯಾದ ನೈರ್ಮಲ್ಯ ವ್ಯವಸ್ಥೆಯೂ ಇಲ್ಲದೆ ಚರಂಡಿಗಳು ತುಂಬಿ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡರು. ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗುತ್ತಿದ್ದಂತೆ ತಾಲೂಕು ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಸ್ಥಳಕ್ಕೆ ಆಗಮಿಸಿದರು. ಈ ವೇಳೆ ಮಹಿಳೆಯರು ತಹಸೀಲ್ದಾರ್ ಅವರನ್ನ ಸುತ್ತುವರೆದು, ನಾವು ಪ್ರತಿದಿನ ನರಕಯಾತನೆ ಅನುಭವಿಸುತ್ತಿದ್ದೇವೆ, ದಯವಿಟ್ಟು ನಮ್ಮ ಸಮಸ್ಯೆ ಕೇಳಿ ರಸ್ತೆ ತೆರವುಗೊಳಿಸಿ ಎಂದು ಕಣ್ಣೀರು ಹಾಕಿದರು. ಗ್ರಾಮಸ್ಥರ ಅಹವಾಲು ಆಲಿಸಿದ ತಹಸೀಲ್ದಾರ್ ಅವರು ಖುದ್ದಾಗಿ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ವಿವಾದ ಸೇರಿದಂತೆ ಗ್ರಾಮದ ಮೂಲಭೂತ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಅಧಿಕಾರಿಗಳ ಭರವಸೆಯ ಬಳಿಕ ಮಹಿಳೆಯರು ಪ್ರತಿಭಟನೆಯನ್ನ ಹಿಂತೆಗೆದುಕೊಂಡರು. ಆದರೆ ಇದೀಗ ಗ್ರಾಮಸ್ಥರ ಪ್ರಶ್ನೆ ಒಂದೇ, ಈ ಬಾರಿ ಸಮಸ್ಯೆಗೆ ನಿಜವಾಗಿಯೂ ಪರಿಹಾರ ಸಿಗುತ್ತದೆಯೇ? ಕಾದು ನೋಡಬೇಕಾಗಿದೆ. ಚಂದ್ರಕಲಾ, ನಮ್ಮೂರು ಪಾತಕೋಟೆ, ಲಕ್ಷ್ಮೀಪುರ ಪಂಚಾಯತಿ. ನಮ್ದು ಪಂಚಾಯತಿನಲ್ಲಿ ನಮ್ಮ ಪಾತಕೋಟೆಗೆ ರೋಡ್ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ ಆಗಿದೆ. ಮಳೆ ಬಂದ್ರೆ ಕಷ್ಟ ಆಗ್ತಾ ಇದೆ, ಓಡಾಡಕ್ ಅನುಕೂಲ ಇಲ್ಲ. ಅಲ್ಲಿ ರೋಡ್ ಹಾಕಕ್ ಹೋದ್ರೆ ಜಮೀನವರು ರವಿನಗರಲ್ಲಿ ಇದೆ ಅಂತ ಬರಕ್ಕಾಗಲ್ಲ ಅಂದ್ರು, ಬಿಡ್ತಾ ಇಲ್ಲ ಅವರು. ತಹಸೀಲ್ದಾರ್ ಬಂದು ಹತ್ರದಲ್ಲಿ ಪರಿಶೀಲನೆ ಮಾಡ್ತೇವೆ ಅಂದ್ರು. 3 ವರ್ಷ ಆಯ್ತು ರೋಡ್ ಸಮಸ್ಯೆ ಬಂದು. ನಾವು ಹೆಣ್ಮಕ್ಳು ತಿರುಗ್ತಾನೆ ಇದ್ದೀವಿ, ಕೂಲಿ ಮಾಡೋರು ಡೈಲಿ ಮಕ್ಕಳು ನೋಡ್ಸ್ಕೊಂಡವ್ರು. ನಮ್ಗೆ ತುಂಬಾ ವ್ಯಾನ್ ಇಲ್ಲ, ಮಕ್ಕಳಿಗೆ ನೋಡಿ ತುಂಬಾ ಕಷ್ಟ ಆಗ್ಬಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದೀವಿ, ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಮೂರಲ್ಲಿ ಫಿಲ್ಟರ್ ಮಿಷಿನ್ ಇಲ್ಲ, ದೂರ ಇದೆ, 1 ಕಿಲೋಮೀಟರ್ ಇದೆ. ಮಕ್ಕಳು ವಯಸ್ಸಾದವರು ಹಿಡ್ಕೊ ಬರಕ್ಕೆ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಹಿಡ್ಕೊಳಕ ತುಂಬಾ ತೊಂದರೆ ಆಗ್ತದೆ. ಹತ್ರ ಹಾಕ್ಸ್ಬೇಕು. ಪಂಚಾಯತಿನಲ್ಲಿ ಏನೇನೋ ಹೇಳಿದ್ವಿ, ಏನು ಮಾತಾಡ್ತಾ ಇಲ್ಲ ಅವರು. ನಮ್ಗೆ ಅಂಗನವಾಡಿ ಇಲ್ಲ, ಗೌರ್ಮೆಂಟ್ ಡೈರಿ ಇಲ್ಲ, ನಮ್ಮೂರಿಗೆ ಚರಂಡಿಗಳು ಕ್ಲೀನ್ ಇಲ್ಲ, ರೋಡ್ ಸಮಸ್ಯೆ ಇದೆ. ಯಾರು ಪರಿಶೀಲನೆ ಮಾಡ್ತಾ ಇಲ್ಲ, ಏನಕ್ಕೆ ಬಂದಿದ್ರು ಅಂತ ವಿಚಾರಿಸ್ತಾ ಇಲ್ಲ. ಎಲ್ಲೋದ್ರು ಅಲ್ಲೋಗಿ ಇಲ್ಲೋಗಿ ಅಂತ ತುಂಬಾ ವಾರದಿಂದ ತಿರುಗ್ತಾ ಇದ್ದೀನಿ. ತಹಸೀಲ್ದಾರ್ ಒಂದ್ ದಿವಸನೂ ಸಿಕ್ಲಿಲ್ಲ ನಮ್ಗೆ. ಒಂದ್ ದಿವಸ ಬಂದ್ರು, ನಿನ್ನೆ ಡೇಟ್ ಕೊಟ್ಟಿದ್ರು, ಬರ್ತೀವಿ ಅಂತ ಹೇಳಿದ್ರು, ಬರ್ಲಿಲ್ಲ. ಬೆಳಗ್ಗಿಂದ ಇಲ್ಲಿ ಕಾತಿದೀವಿ, ಊಟ ಇಲ್ಲ, ತಿಂಡಿ ಇಲ್ಲ, ನೀರು ಇಲ್ಲ. ತುಂಬಾ ಸಮಸ್ಯೆ ಆಗಿದೆ ಸರ್. ಇದನ್ನ ಬಿಡಿಸ್ಕೊಡೋ ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಹೌದು ಸರ್, ಅದಕ್ಕೋಸ್ಕರ ನಾವು ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿ ಯಾರ್ಯಾರು ಒತ್ತುವರಿ ಇದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ಸರ್, ನೋಟಿಸ್ಗಳೆಲ್ಲ ನಾನು ಹೋಗಿದ್ದಾವೆ. ಬಂದಿದ್ದಾರೆ, ನೋಡ್ಕೊಂಡು ಬರ್ತಿದ್ದಾರೆ. ನಿನ್ನೆ ಬರ್ತೀರಿ ಅಂದ್ರು, ಮೊನ್ನೆ ಬರ್ಲಿಲ್ಲ. ಶುಕ್ರವಾರ ಬಂದಿದ್ವಿ ಸರ್. ನಾವು 23 ನಾವು ಹೋಗಲ್ಲ. ನಮ್ಗೆ ನ್ಯಾಯ ಬೇಕೇ ಬೇಕು. ಇವತ್ತು ನಮ್ಗೆ ಡೇಟ್ ಕೊಟ್ಟಿರ್ಲಿ, ಆಯ್ತು ಸರ್. ಮೇಲಿಂದ ಏನ್ ಬರೋದಿಲ್ಲ, ಅವರು ಮನುಷ್ಯರೇ. ಆತನಿಗೆ ಸ್ವಲ್ಪ ಹುಷಾರಿಲ್ದಿರ ಆಯ್ತು ಮೇಲೆ, ಹಾಗಾಗಿ ಆತ ರಜಾ ಅವ್ರ ಸಮಸ್ಯೆ ಆಗಿದೆ. ಮತ್ತೆ ಬೇರೆಯವ್ರು ಇರೋರೆ ಸರ್, ಏನ್ ಒಬ್ಬರೇ ಇರ್ತಾರ? ಇರಲ್ಲ ಬೇರೆಯವರು. ಮತ್ತೆ ಇನ್ನೇನ, ನಾವೇನ್ ದಿನ ಕೂಲಿ ಮಾಡೋರು ತಿರ್ಕೊಂಡು ಓಡಾಡ್ಕೊಂಡು ನಮ್ಗೆ ಜೀವನ ಆಗೋದು ಬೇಡವಾ? ನಾವ್ ಹೇಳ್ತಾ ಇದೀವಲ್ಲ, ಈಗ ಮಾಡ್ಕೊಡ್ತೀವಿ ಅಂತ ಯಾವಾಗ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಸರ್. ಬಂದಾಗ ಎಲ್ಲಾನು 20 ವರ್ಷದಿಂದ ನಮ್ಮ ಮನೆ ಗಣಸರು ಓಡಾಡ್ಕೊಂಡು ಇದ್ದಾರೆ, ಬರ್ತಾ ಇಲ್ಲ ನೀವು. ಅದಕ್ಕೆ ಗಣಸರು ಮರ್ಯಾದೆ ಕೊಟ್ಟಿಲ್ಲ. ನೀವು ಒಂದ್ಸಲ ಆಗಿದ್ದೀವಿ, ನಾವು ಹೋಗಲ್ಲ, ನಾವು ಹೋಗಲ್ಲ. ನಮ್ಗೆ ಬಂದ್ ಮಾಡ್ಕೊಳ್ರಿ ಸ್ವಲ್ಪ. ಯಾವಾಗೂ ಕರೆಕ್ಟ್ ಆಗಿರುತ್ತೆ ಅಂತ ಹೇಳೋದಕ್ಕಾಗುತ್ತೆ ನಮ್ಮ. ಹಾ, ಮತ್ತೆ ನಾವೇನ್ ಮಾಡೋದು ಹೇಳು? ನೆನ್ನೆ ಆಂಬುಲೆನ್ಸ್ ಬರೋಷ್ಟಿಲ್ಲ, ಏನಿಲ್ಲ. ನಿಮ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಿ.
ಇದು ಸ್ವಲ್ಪ ಹೊತ್ತು. ಹೇಳಿ ಸರ್. ನೀನ್ ಮನುಷ್ಯನ ಅಲ್ವಾ ಹೇಳು. ಮನುಷ್ಯರೇ ನಮ್ಗೆ ಮತ್ತೆ ನಿನಗೆ problem problem ಆದ್ರೆ ಇರುತ್ತಲ್ಲ. ನಮ್ಗೆ 20 ವರ್ಷ problem ಇರೋದು ನಿಮ್ಗೆ ಗೊತ್ತಾಗಿಲ್ವಾ? ಆಯ್ತಮ್ಮ ನಮ್ಮ ಮಕ್ಕಳೆಲ್ಲ ಕರ್ಕೊಂಡ್ ಬಂದು ಅದಕ್ಕೆ ಬೆಳಗ್ಗೆ ನಾನು ಊಟ ನೋಟಿಸ್ ನೀರು ಕೊಟ್ಟಿದ್ದು ಇಲ್ದಿರ ಇದ್ದೀರಿ. ನೋಟಿಸ್ ಕೊಟ್ಟಿದ್ದು ಹೇಳಿ ಸರ್, ನಿಮ್ಗೆ ಏನ್ ಬರುತ್ತೆ ಅದ್ ಮಾಡ್ತಾ ಇದ್ದೀರಿ. ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಲ್ಲ ಈಗ. ಮನೇಲಿ ಬಂದಾಗ ನಾನು ಹಂಗೆ ಹೇಳ್ ಕಳ್ಸಿದ್ದೆ ಸರ್. ಸರ್, ನಾವ್ ಇದ್ದೀವಲ್ಲ.